ಲೇ ನೀನ್ ಯಾಕೆ ತಿಂತಿದ್ಯೋ ಬೇವರ್ಸಿ? ಇನ್ನು ಬೇಜಾನಿದಾವೆ, ನಾವ್ ಅಲ್ಲಿಂದ ತಿನ್ಸ್ಕೊಂಡ್ ಬಂದ್ವಿ. ಈಗ ನೋಡಿದ್ವಿ ಇಲ್ಲೆಲ್ಲೂ ಒಂದು 5 ಕಿಲೋಮೀಟರ್ ಇಂದ ನೋಡ್ಕೊಂಡ್ ಬಂದ್ವಿ. ಕೋತಿಗಳು ಯಾವ್ದು ಸಿಕ್ಕಿಲ್ಲ, ಮತ್ತೆ ಮುಂದೆ ಸಿಗ್ಲಿಲ್ಲ ಅಂದ್ರೆ ಸುಮ್ನೆ ವೇಸ್ಟ್ ಆಗುತ್ತಲ್ಲ, ಅದಕ್ಕೆ ನಾನೊಂದು ಪ್ಯಾಕೆಟ್ ತಿಂತಾ ಇದ್ದೀನಿ. ಹಸಿರೋ ಪ್ರಾಣಿಗಳಿಗೆ ಊಟ ಕೊಟ್ರಿ ಏನ್ ಅನ್ಸ್ತಿ ಇವತ್ತು? ಒಂಥರ ಖುಷಿ ಆಯ್ತು. ಮನುಷ್ಯರಿಗೆ ಊಟ ಕೊಟ್ರೆ ನೆನ್ಪಿಟ್ಕೊಂತವೆಲ್ಲ ಗೊತ್ತಿಲ್ಲ, ಇವಕ್ಕೆ ಊಟ ಕೊಟ್ಟಿದ್ ಭಾಳ ನೆನ್ಪಿಟ್ಕೊಂತವೆ. ಅವಕ್ಕೆ ಊಟ ಕೊಡ್ಬೇಕಾದ್ರೂ ಅಷ್ಟೇ ಖುಷಿಯಿಂದ ಇಸ್ಕೊಂತವೆ, ಆಮೇಲೆ ಅಷ್ಟೇ ಭಯ ಬೀಳ್ತವೆ. ಅದಾದ್ಮೇಲೆ ಅವನು ಖುಷಿ ಪಟ್ಟು ತಿಂತವೆ. ಕಾಮಿಡಿ ಇರುತ್ತೆ, ಫನ್ ಇರುತ್ತೆ, ಒಂಥರ ಸಖತ್ತಾಗಿರುತ್ತೆ. ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ನೀವು ಇದರ ಫ್ರೂಟ್ಸ್ಗಳನ್ನ ತಗೊಂಬಂದು ಎಷ್ಟೋ ಪ್ರಾಣಿಗಳಿಗೆ ಕೊಡ್ರಿ. ಎಷ್ಟೋ ಪ್ರಾಣಿಗಳು ಹೊಟ್ಟೆ ಹಸ್ಕೊಂಡು ಓಡಾಡ್ತಿರ್ತವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಶ್ರೀರಾಮ್ ಎಲ್ಲರಿಗೂ. ಇವತ್ತು ಶ್ರೀ ರಾಮ ಮಂದಿರ ಅಯೋಧ್ಯೆಯಲ್ಲಿ ಶ್ರೀ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿರೋ ಕಾರಣ ಎಲ್ಲ ಕಡೆಯೂ ಅನ್ನಪ್ರಸಾದ ನೀಡ್ತಾ ಇದ್ದಾರೆ. ಎಲ್ಲ ಜನಗಳಿಗೂ ಅನ್ನ ಸಿಗ್ತಾ ಇದೆ, ಆದರೆ ಪ್ರಾಣಿಗಳಿಗೆ, ಮೂಕ ಪ್ರಾಣಿಗಳಿಗೆ ಸಿಗ್ತಾ ಇಲ್ಲ. ಕೆಲವೊಂದು ಕಡೆ ಸಿಗ್ತಾ ಇರುತ್ತೆ, ಕೆಲವೊಂದು ಕಡೆ ಕೊಡ್ತಾ ಇರ್ತಾರೆ. ಆದರೆ ನಮ್ಮ ಕಡೆಯಿಂದ ಏನಾಗುತ್ತೋ ಅದನ್ನು ಸಹಾಯ ಮಾಡೋಕೆ ಹೋಗ್ತಾ ಇದ್ದೀವಿ. ಜೈ ಶ್ರೀರಾಮ್. ಕೊಡು ಕೊಡು ಕೊಡು. ಬಾ. ಓಯ್ ಎದುರ್ತಾವ ಒಂದೊಂದು ಎದುರ್ತಾವೆ. ನೀನ್ ಟ್ರಾನ್ಸ್ಪರೆಂಟ್ ಕವರಲ್ಲಿ ಇಟ್ಕೊಂಡ್ಬಂದ್ರೆ ಹಂಗೆ ಹೊಡಿತಾವ. ನಿನ್ಗೆ ದೊಡ್ಡ ತಪ್ಪು ಮಾಡಿರೋದು ಇದೆ, ಒಳಗೆ ಕಿತ್ಕೊಂಡು ಹೋಗ್ತಾವ. ವಿನಿ ಅಲ್ಲೇ ಇರಪ್ಪ ನೀನು. ತಗೋ 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 ತಗೋ. ಅಲ್ಲಿ ಬಿಸಾಕಿಲ್ಲ ಅಂದ್ರೆ ಎದುರ್ಕೊಳ್ತೈತೆ ಅದು. ಓಯ್ ಬಾರಪ್ಪ, ಈಸ್ಕ ಬಾರಪ್ಪ. ಹಂಗಂತೀಯ? ಬಾ ಬಾ ಈಸ್ಕ ತಗೋ. ಓಕೆ. ಏಯ್ ಯಾಕೋ ಯಾಕೋ, ಬಾರ 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 ಬಾರ. ಏಯ್ ಬಾರ ಬಾರ ಬಾರ, ನಿನ್ ಕೊಡ್ತೀನಿ ಬಾರ ಇಲ್ಲಿ. ಏಯ್ ಇಲ್ಲಿ ಬಾರ, ಇಲ್ಲಿ ಬಾರ, ನೀನ್ ತಗೊಳ್ಳೋ. ನೀನ್ ಬಾರ, ಅಲ್ಲೇ ಯಾಕೋ ಕೂತಿದ್ದೆ ಹಿಂದೆಗಡೆ. ಆ ಬಾ ಬಾ ಬಾ, ತಗೊಳ್ಳೋ ಮಚ್ಚ, ತಗೊಳ್ಳೋ ತಗೊಳಪ್ಪ. ನಿನಗೆ ತಗೊಳಪ್ಪ. ಓಕೆ ಗುಡ್. ಜೈ ಶ್ರೀರಾಮ್. ವಿನಯ್ ಬ್ರೋ ಅವ್ರೆ, ಒಂದು ಫೋಟೋ ತೆಗಿರಿ. ನಾಗ ತಲೆ ಮೇಲೆ. ಬಾ 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 ಇಸ್ಕ ಬಾ. ಸ್ಕೂಲ್ ಬರ್ತಾವೆ, ಬಾಳೆಹಣ್ಣು ತಿನ್ಸ್ಬಿಡ್ತಾವೆ. ತಗೊಳ್ಳೋ ತಗೊಳ್ಳೋ, ತಿನ್ನೋ ತಿನ್ನೋ. ಕುಯ್ಯಣ್ಣ ಕುಯ್ಯಿ. ಗಾಡಿ ಹತ್ರ ಬನ್ನಿ ಬ್ರೋ, ಗಿಡದಿಂದ ಬರ್ತಾ ಇದಾವೆ, ಗಿಡದ ಹತ್ರ ಹಾಕ್ಬಿಡೋಣ. ಫೋಟೋ ತೆಗೀರಪ್ಪ. ಓಕೆ ಹ್ಯಾಂಡ್ ಸ್ಕ್ರೀನಿಂಗ್ ಅಲ್ಲಿ ಮುಗಿಸಿ ಇನ್ನೊಂದು. ಬಾ 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 ಬಾ, ನಿಧಾನ ಹಾಕ್ತೀನಿ, ನಿಧಾನ. ಕೂಲ್ 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 ಬೇಬಿ. ಅಡ್ಡನೆ ಮಾಡು. ಎದುರ್ದವ್ರಿಗೆ ಏನೂ ಇಲ್ಲ, ಎದುರ್ಸ್ ಬಂದವ್ರಿಗೆಲ್ಲ ಗುರ್ರ ಅಂತದಪ್ಪಿ. ಇಮೋಷನಲ್ ಡ್ಯಾಮೇಜ್. ಕಿತ್ತಾಟ ಒದ್ದಾಟ ಎಲ್ಲ ವಂಡರ್ಫುಲ್. ಟ್ಯಾಗ್ ದಟ್ ಶರಣ. ಅದು ಗುಡ್ ಗುಡ್. ಅದು ಫಿಸಿಕಲ್ ಇದೆ. ಟ್ಯಾಗ್ ದಟ್ ಶರಣ. ಇವಾಗ ಹೇಳು ಬಾಬಣ್ಣ ಇಲ್ಲಿ. ಅಯ್ಯೋ ಜಸ್ಟ್ ಮಿಸ್. ಇನ್ನೊಂದು ಬಾಳೆಹಣ್ಣು. ಲಾಸ್ಟ್ ಬಾಳೆಹಣ್ಣು.
ಇವನೇ ಬಾಬಣ್ಣ. ಬಾಬಣ್ಣ ಹೆಂಗ್ ಮಾಡ್ಬೇಡ ಕಣ. ಹ್ಮ್ ಕೈಲಿ ತಿನ್ನಂಗಿದೆಯಲ್ಲ ತಗ ತಿನ್ನು. ತಗ ಹೋಗು, ಅಲ್ಲಿ ಕೈ ಹಾಕ್ಬೇಡ. ಇನ್ನು ಜನಗಳು ಇದಾರಪ್ಪ, ಇನ್ನ ಜನಗಳಲ್ಲ ಯಾವ ಬರಲ್ಲ ಬಿಡು. ಆ ಕಡೆನೇ ಇದಾರೆ ಮನುಷ್ಯ ಈಗ ಕೋತಿ ಇದರಿಂದ ಅದಾಗಿಲ್ಲ. ಏನ್ ಸಿಗಲ್ಲ. ಅಗೇನ್ ಶರಣ. ಏಯ್ ಜಗಳ ಬೇಡ ಅಂತ ಹೇಳ್ತಿಲ್ವ ಅವಾಗಿಂದ? ಯಾಕೆ ಶರಣ ಆಡ್ದಂಗೆ ಆಡ್ತೀನಿ ನೀನು? ಏ ಕೋತಿ ಹಿಂಗೇನ ಕಟ್ ಮಾಡೋದ್ಲು ಇದಕ್ಕೆ. ಇನ್ನು ಯಾವಾಗ್ಲೂ ಹೆಂಗಾರ್ತು ಗೊತ್ತದು? ಅಲ್ಲಿ ಹಾಂ ಮನುಷ್ಯರು ರೂಢಿ ಇದ್ರೆ ಏನೂ ಆಗಲ್ಲ. ಸಿಕ್ಕಿಲ್ಲ ಅಂತ ಬೆಳಿಗ್ಗೆಯಿಂದ 7 ಗಂಟೆ ಬರ್ತೀನಿ. ಅಣ್ಣಪ್ಪ ನೀನ್ ಬಂದಿದ್ದು ಒಳ್ಳೇದಾಯ್ತು ನೋಡಿ ಇಲ್ಲಿಗೆ. ಅಲ್ಲ ಬರ್ತೀನಿ, ಅದೇ 7 ಗಂಟೆ. ಏ ಹೊಟ್ಟೆ ಫುಲ್ ಹಸಿದಾಯ್ತಪ್ಪ. ಅಲ್ಲಿಂದ ಹೆಂಗ್ ಓಡ್ ಹೋಗ್ಬಂದು ಗೊತ್ತದು? ಹಸಿವು ರೋಷ ಅಲ್ಲಿಂದ ಅಲ್ಲ ಅಲ್ಲಿತ್ತದು. ಹಾಂ ಚೆನ್ನಾಗೈತೆ ಅಣ್ಣಪ್ಪ ನೋಡು. ಸಾಕಂಗಿದ್ರೆ ಸಾಕ್ಬಿಡು. ನಮ್ಮ ಮನೆ ಹತ್ರ ದೊಡ್ಡ ನಾಯಿ ಕಾಯ್ದು ಹಾ ಬೆಕ್ಕನೇ ಬಿಟ್ಟಿಲ್ಲಪ್ಪ. ಇದು ನಾಯಿ ದೊಡ್ಡದಾಯ್ತಂದ್ರೆ ಅಷ್ಟೇ. ಅದೇ ಬ್ರೋ ಹಸುವು. ಹುಷಾರು. ಕೈಯಲ್ಲಿ ಏನಾದ್ರು ಐತಾ ಅಂತ ನೋಡ್ತೈತೆ ಬ್ರೋ. ಏನಾದ್ರು ಐತಾ? ಏನೋ ಏನಾದ್ರು ಅದು ಬಿಸ್ಕೆಟ್ ಮುಟ್ಟಲ್ಲಿ. ಏಯ್ ಕೊಡೋ, ಹೊಟ್ಟೆ ಹಸ್ಕೊಂಡೈತಲ್ವ? ಪಾಪ ಅದು ತುಂಬಾ ಹಸ್ಕೊಂಡೈತ್ ನೋಡೋದು. ಅಲ್ಲ ಅಲ್ಲಿಂದ ಹೆಂಗ್ ಓಡ್ ಬಂತು ಗೊತ್ತದು? ನಾನು ಹೇಳ್ದೆ ನಿಮ್ಗೆ ಅಕ್ಕಂತ ತಮಾಷೆ ಮಾಡ್ತಾನಲ್ಲ ಬಿಡು ಇವ್ನು. ನೋಡ್ರಿ ಅಲ್ಲಿ ಅದನ್ನ ಯಾಕೆ ಆಟ ಆಡ್ಸಲ್ಲ? ಏಯ್ ಹಾಕ, ಏಯ್ ಹಾಕ್ ಬಾರ್ಸಿರ್ಕ. ಏಯ್ ಏನ್ ಮಾತಾಡ್ತೀಯ ಗುರು? ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಲ್ಲಾ ಕಡೆನೂ ಅನ್ನದಾನ ಮಾಡ್ಬಿಟ್ಟು ಅನ್ನದಾನ ಮಾಡ್ತಾ ಇದ್ದಾರೆ, ಅನ್ನ ಪ್ರಸಾದ ನೀಡ್ತಾ ಇದ್ದಾರೆ. ನಿಮ್ಗೆ ಪ್ರಾಣಿಗಳಿಗೆ ಈ ತರ ಹಣ್ಣುಗಳು ಹಂಚ್ಬೇಕು, ತಿನ್ನಿಸ್ಬೇಕು ಅಂತ ಯಾಕೆ ಅನಿಸ್ತು? ಈಗ ನಾವು ಬಾಣಾವರದಿಂದ ನೋಡ್ಕೊಂಡ್ ಬಂದ್ವಿ. ಪ್ರತಿಯೊಂದು ಬೀದಿಯಲ್ಲೂ ಎಲ್ಲಿ ನೋಡಿದ್ರು ಅನ್ನ ಪ್ರಸಾದ ಮಾಡ್ತವ್ರೆ. ಆಮೇಲೆ ಪಾನಕ ಮಜ್ಜಿಗೆ ಇರ್ಬೋದು, ಹೆಸರುಬೇಳೆ ಇರ್ಬೋದು, ಅಥವಾ ಪ್ರಸಾದ ವಿನಿಯೋಗ ಇರ್ಬೋದು, ಎಲ್ಲ ಮನುಷ್ಯರಿಗೆ ಕೊಡ್ತಾವ್ರೆ. ಪಾಪ ಮೂಕ್ ಪ್ರಾಣಿಗಳು ಏನಾಗ್ಬೇಕು? ಹೌದು. ಅದಕ್ಕೆ ನಾವ್ ಈ ತರ ಐಡಿಯಾ ಮಾಡ್ಬಿಟ್ಟು ಇವಾಗ ಪ್ರಾಣಿಗಳಿಗೆ, ಕೋತಿಗಳಿಗೆ ಹೆಂಗಿರೋ ಇವತ್ತು ರಾಮಂದು ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ ರಾಮ ಮಂದಿರನ. ಆ ಕಾರಣಕ್ಕೋಸ್ಕರ ನಾವು ಆ ಪ್ರಯುಕ್ತ ಕೆಲಸಗಳೆಲ್ಲ ರಜಾ ಹಾಕಿ ಕೋತಿ ಅಂದ್ರೆ ಅದು ಆಂಜನೇಯನಲ್ವಾ, ಅದು ಆ ಕಾರಣಕ್ಕೋಸ್ಕರ ಅದು ರಾಮನ್ ಬಂಟ ಆಂಜನೇಯ. ಆ ಕಾರಣಕ್ಕೋಸ್ಕರ ಕೋತಿಗಳಿಗೆ ಕಡಲೆಕಾಯಿ ಇಷ್ಟ, ಆಮೇಲೆ ಬಾಳೆಹಣ್ಣು ಇಷ್ಟ, ಕಲ್ಲಂಗಡಿ ಹಣ್ಣು ಎಲ್ಲ ತಗೊಂಬಂದು ಕೋತಿಗಳಿಗೆ, ನಾಯಿಗಳಿಗೆ ಬಿಸ್ಕೆಟು, ಹಸುಗಳಿಗೆ ಬಾಳೆಹಣ್ಣು ಎಲ್ಲ ತಿನ್ಸಿದ್ವಿ. ಊಟ ಮಾಡೋ ದಿನ ಇದ್ದೇ ಇರುತ್ತೆ, ಕೆಲಸ ಅನ್ನೋದು ದಿನ ಇದ್ದಿದ್ದೆ. ಆದರೆ ಈ ಥರ ಒಂದ್ಸರಿ ಪ್ರಾಣಿಗಳ ಜೊತೆ ಒಂದ್ಸರಿ ಪ್ರೀತಿ ತೋರಿಸೋದು ಇದು ಒಂಥರ ಖುಷಿ ಅಲ್ವಾ? ಓಕೆ, ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇವತ್ತು ನಾವು ಪ್ಲಾನ್ ಮಾಡಿರೋ ಥರನೇ ಎಲ್ಲ ಕೋತಿಗಳು, ನಾಯಿಗಳು ಮತ್ತು ಎಲ್ಲ ಪ್ರಾಣಿಗಳು ಏನೇನು ಸಿಗ್ತವೆ ಎಲ್ಲ ಪ್ರಾಣಿಗಳಿಗೂ ನಮ್ಮ ಕೈಲಾದ ಸಹಾಯ ಮಾಡಿದ್ದೀವಿ. ಇನ್ನು ಮುಂದೇನು ಇದೇ ಥರ ಮಾಡ್ತಾ ಇರ್ತೀವಿ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ. ಇದೆ, ನಮಗೂ ಹಸು ಆಗ್ತಿದೆ ಸ್ವಲ್ಪ. ಅದು ಈ ಪ್ರಾಣಿ ಕೊಡ್ತಾ ಇದೀವಿ. ಈ ಪ್ರಾಣಿ ಬಹಳ ದರಿದ್ರ ಪ್ರಾಣಿ. ಇದು ಏನು ಕಲಗಚ್ಚಿದ್ದಂಗಿದು. ದೊಡ್ಡ ಡೇಂಜರ್ ಪ್ರಾಣಿ ಇದು. ಎಲ್ಲರಿಗಿಂತ ದೊಡ್ಡ ಡೇಂಜರ್ ಪ್ರಾಣಿ ಇದು. ನೋಡ್ಕೊಂಬಿಡ್ರಿ. ಈ ಪ್ರಾಣಿ ಮಕ ನೋಡ್ರಿ, ಗಡ್ಡ ನೋಡ್ರಿ. ಇದು ಇನ್ನೊಂದು ಹೆಸರಲ್ಲಿ ಫೇಮಸ್ ಆಗಿದೆ, ನಾಗಿಣಿ. ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ ವಿಡಿಯೋ. ಡ್ಯಾನ್ಸ್ ಮಾಡಿರೋದು ನೋಡ್ಬಿಟ್ರಿ. ನಾಗಿಣಿ ಪಕ್ಕ ಮ್ಯೂಸಿಕ್ ಜಿಂಗಿಲಕ್ಕ ಕುಚುಕು ಚುಟ್ಟು ಬಿಟ್ಟು ದಿದ್ದಿರಿ 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 ಥೈ ಜಿಂಗ ಜಿಂಗಾಲೆ